ನೋಟಿಫಿಕೇಶನ್ ಯಾರು ಮಾಡ್ಬೇಕಾಗಿರೋದು ಅಪ್ಪರ್ ಕೃಷ್ಣದ ಇಲ್ಲ, ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು, ಇವರು ರಣಹೇಡಿಗಳು. ಆರ್ಟಿಕಲ್ 371 ಜೇನ ವಿರೋಧ ಮಾಡಿದವರು ಇವರು. ಅದ್ವಾನಿಯವರು ನವೆಂಬರ್ 2002 ಮುಖ್ಯಮಂತ್ರಿಗಳು ಪತ್ರ ಬರೆದರು ಎಸ್.ಎಂ. ಕೃಷ್ಣ ಅವರು. ಅದಕ್ಕೆ 371 ಜೆ ಮಾಡಕ್ಕಾಗಲ್ಲ, ಸಂವಿಧಾನ ಜಾರಿ ಮಾಡಕ್ಕಾಗಲ್ಲ, ಬೇರೆ ರಾಜ್ಯಗಳು ಕೂಡ ಕೇಳ್ತವೆ ಅಂತೇಳಿ ಮಾಡಿದವರು ಇವರು. ಯಾರು ಅನ್ಯಾಯ ಮಾಡಿರೋರು? ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು, ಅನ್ಯಾಯ ಮಾಡಿದವರು ಇವರು. ಮನಮೋಹನ್ ಸಿಂಗ್ ರವರು 371 ಜೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನ ನಾವು ಕೊಟ್ಟರು. ನಾವು ಅದಾದ್ಮೇಲೆ 371 ಜೆ ಮಾಡಿದ್ರು. ಇಲ್ಲೇ ಇವರು ಇಲ್ಲೇ ಇದ್ದಾರೆ, ಎಚ್ ಕೆ ಪಾಟೀಲ್ ಇಲ್ಲೇ ಇದ್ದಾರೆ, ಇವರೇ ಸಮಿತಿ ಅಧ್ಯಕ್ಷರಾಗಿದ್ರು. ಇವ್ರ ಶಿಫಾರಸನ್ನ ನಾವು ಯಥಾವತ್ತಾಗಿ ಜಾರಿ ಮಾಡೋದು. ಇವ್ರಿಗೆ ಯಾವ ನೈತಿಕತೆ ಇದೆ? ಬಿಜೆಪಿ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ? ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಇವರು. ಅಲ್ಲ, ರೈತರು ಈಗ ನಾನು ಬರಲಿ, ಅವರು ಎಲ್ಲ ಆಲ್ ಪಾರ್ಟಿ ನಿಯೋಗ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ. ಈ ಭಾಗದ ಎಲ್ಲ MLA ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ. ಎಲ್ಲ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ. ಬರಲಿ, ಅವರು ಶ್ವೇತಪತ್ರ ಮಂಡಿಸಬೇಕು ಅಂತ ಹೇಳಿದ್ದಾರೆ. ಶ್ವೇತಪತ್ರ ಮಂಡಿಸೋಣ. ಅವ್ರ ಕಾಲದಲ್ಲಿ ಏನಾಯ್ತು, ನಮ್ಮ ಕಾಲದಲ್ಲಿ